ಹಾಯ್ ಹಲೋ ನಮಸ್ತೆ. ಡೇ 196 ಆಲ್ಮೋಸ್ಟ್ 7 months ಆಗಿದೆ. ಸೊ ಇವತ್ತು ಫಿಸಿಯೋದಲ್ಲಿ ಏನೇನು ಮಾಡಿಸೋ ಅಂತ ಹೇಳ್ತೀನಿ. ಫಸ್ಟ್ ಬಂದ್ಬಿಟ್ಟು ವರ್ಟಿಕಲ್ ಜಂಪ್ಸು. ಸೊ ಇದು ನನ್ನ ಪವರ್ ಎಷ್ಟಿದೆ ಮತ್ತು ನಾನು ಜಂಪ್ ಎಷ್ಟು ಬರ್ತಾ ಇದ್ದೀನಿ ಅಂತ ಚೆಕ್ ಮಾಡೋದಕ್ಕೆ. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ರೇಸರ್ ಕರ್ಲ್ಸು. ಸೊ ಇದು ನಿಮ್ಮ ಹ್ಯಾಮ್ಸ್ಟ್ರಿಂಗ್ ಮಸಲ್ಸ್ಗೆ. ಇದನ್ನು ನಾನು ಆಲ್ಮೋಸ್ಟ್ ಒಂದು 3 months ಇಂದ ಮಾಡ್ತಾ ಇದ್ದೀನಿ. ಸೊ ಅವಾಗಿಂದ ಮಾಡ್ತಿರೋದಕ್ಕೆ ಸ್ವಲ್ಪ ನನಗೆ ಹ್ಯಾಮ್ಸ್ಟ್ರಿಂಗ್ ಎಲ್ಲ ಒಳ್ಳೆ ಸ್ಟ್ರೆಂತ್ ಬಂದಿದೆ. ನಂಗೆ ಮುಂಚೆ ಈ ಥರ ಪುಲ್ ಮಾಡೋಕ್ಕಾಗ್ತಾ ಇರಲಿಲ್ಲ ಮುಂದೆ ಬೆಂಡಾಗಿ ಹೋದಾದ್ಮೇಲೆ. ಇವಾಗ ಸ್ವಲ್ಪ ಆದಷ್ಟು ತಕ್ಕವಾಗಿ ಮಾಡ್ತಾ ಇದ್ದೀನಿ. ಇದೇ ಥರ ಇನ್ನೊಂದು 4-5 months ಮಾಡಿದ್ರೆ ಇದು ಆಲ್ಮೋಸ್ಟ್ ಡೀಪ್ ಹೋಗ್ಬಿಟ್ಟು ಹಂಗೆ ಎದೊಳ್ಬೋದು. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಸಿಂಗಲ್ ಲೆಗ್ ಜಂಪ್ಸು. ಇದು ನಿಮ್ಮ ಬಲ್ಗೇರಿಯನ್ ಸ್ಪ್ಲಿಟ್ ಸ್ಕ್ವಾಟ್ ಇದೆಯಲ್ಲ ಅದರಲ್ಲಿ ಈ ಜಂಪ್ ಮಾಡೋದು. ಇದೇನಂದರೆ ನಿಮ್ಮ ಜಂಪಿಂಗಿಗೆಲ್ಲ ಮತ್ತು ನಿಮ್ಮ ಲೆಗ್ಗಲ್ಲಿ ಸ್ಟ್ರೆಂತು ಹಾಗೆ ನಿಮ್ಮ ನೀದು ಬ್ಯಾಲೆನ್ಸ್ ಎಲ್ಲ ಇಂಪ್ರೂವ್ ಆಗೋದಕ್ಕೆ ಈ ಎಕ್ಸಸೈಸ್ ಮಾಡಿಸ್ತಾರೆ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಸಿಂಗಲ್ ಲೆಗ್ ಬ್ರಾಡ್ ಜಂಪ್ಸು. ಸೊ ಇದು ಟೆಸ್ಟಿಂಗ್ ಮಾಡ್ತಾ ಇರೋದು. ಸೊ ಎಷ್ಟು ಸ್ಟ್ರೆಂತ್ ಇದೆ ನನ್ನ ಲೆಗ್ಗಲ್ಲಿ ಅಂತ. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಸಿಂಗಲ್ ಲೆಗ್ ಡಿಕ್ಲರೇಷನ್ ಜಂಪು. ಇದು ನಾವು ಸಡನ್ನಾಗಿ ನಿಂತ್ಕೊಬೇಕಲ್ಲ ಒಂದು ಕಾಲಲ್ಲಿ. ಸೊ ಆ ಪವರು ಅಂದರೆ ಆ ನಿಂತ್ಕೊಳೋ ಕೆಪಾಸಿಟಿ ಬಿಲ್ಡ್ ಆಗಲಿ, ನೀ ಯಾವುದೇ ಥರದ್ದು ವಾಬ್ಲಿಂಗ್ ಬರ್ದಿರೋ ಇರಲಿ ಅನ್ನೋದಕ್ಕೆ ಈ ಎಕ್ಸಸೈಸ್ ಮಾಡ್ತಾ ಇರೋದು. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಸಿಂಗಲ್ ಲೆಗ್ ಸ್ಟೆಬಿಲಿಟಿ ಜಂಪು. ಸೇಮ್ ಇದು ಅಷ್ಟೇ, ಆಲ್ಮೋಸ್ಟ್ ಎಲ್ಲ ಸಿಂಗಲ್ ಲೆಗ್ ಮಾಡ್ತಾ ಇರೋದು. ನಾವು ಜಂಪ್ ಮಾಡಿ ನಿಂತ್ಕೊಂಡಿದ್ದ ಸ್ಟೇಬಲಾಗಿ ನಿಂತ್ಕೊಬೇಕು. ನನ್ನ ಕಾಲು ಆ ಕಡೆ ಈ ಕಡೆ ಶೇಕ್ ಆಗಬಾರ್ದು, ಅದರಿಂದ ಈ ಎಕ್ಸಸೈಸ್ಗಳು. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಸ್ಕೇಟರ್ ಜಂಪ್ಸು. ಸೊ ಈ ಸ್ಕೇಟರ್ ಜಂಪ್ಸ್ ಮಾಡೋದ್ರಿಂದ ತುಂಬಾ ಯೂಸ್ಫುಲ್ ಇದೆ, ನೀವು ಟ್ರೈ ಮಾಡಿ. ಆ್ಯಂಡ್ ನಿಮ್ಮ ಲೆಗ್ಗು ಬ್ಯಾಕ್ ಇರೋ ಲೆಗ್ ಆದಷ್ಟು ಒಳಗೆ ಬರಬೇಕು, ಒಳಗೆ ಬಂದು ರೊಟೇಷನ್ ಆಗಬೇಕು ನಿಮ್ಮ ಬಾಡಿ. ಆವಾಗ ನಿಮ್ಮ ನೀಗೆ ಒಳ್ಳೆ ಸ್ಟೆಬಿಲಿಟಿ ಇಂಪ್ರೂವ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ರಿಯಾಕ್ಷನ್ ಡ್ರಿಲ್ಸು. ಸೊ ಇದು ನೀವು ನೋಡ್ತಾ ಇದ್ರಲ್ಲ, ಲೈಟ್ ಎಲ್ಲಿ ಬರುತ್ತೋ ಅಲ್ಲೋಗಿ ನಾನು ಸ್ಟಿಕ್ಕಲ್ಲಿ ಟ್ಯಾಪ್ ಮಾಡಬೇಕು. ಸೊ ಇದು ನನಗೆ ಇದು ಫಸ್ಟ್ ಸೆಟ್ಟು. ಸೊ ಇದು ಸ್ಟಿಕ್ಕಲ್ಲಿ ಟ್ಯಾಪ್ ಮಾಡೋಕ್ಕೆ ಹೇಳಿದ್ದಾರೆ. ಅಂದರೆ ಅಲ್ಲಿ ಲೈಟ್ ಬಂದಿದ್ದಷ್ಟು ನಾನು ಮೂಮೆಂಟ್ಸಲ್ಲಿ ಹೋಗಿ ಟ್ಯಾಪ್ ಮಾಡಬೇಕು. ಇದಾಗ್ತಿದ್ದಂಗೆ ನೆಕ್ಸ್ಟ್ ಅದೇ ಥರ ಒಂದು ರಿಯಾಕ್ಷನ್ ಡ್ರಿಲ್ಲು. ಬಟ್ ಈ ಸತಿ ಏನಂದರೆ ನಾನು ಹೋಗ್ಬಿಟ್ಟು ಫುಟ್ಟಲ್ಲಿ ಟ್ಯಾಪ್ ಮಾಡಬೇಕು. ಸೊ ಇದು ಮಾಡೋಷ್ಟಕ್ಕೆ ಪ್ರಾಣನೇ ಹೋಯ್ತು, ಯಾಕಂದರೆ ಇದು ನೋಡೋಷ್ಟು ಈಸಿ ಇಲ್ಲ. ರಿಯಾಕ್ಷನ್ ಡ್ರಿಲ್ ಆ ಕಡೆ ಈ ಕಡೆ ಎಲ್ಲ ನೋಡ್ತಾ ಇರಬೇಕು, ಯಾವ ಕಡೆ ಫಾಸ್ಟ್ ಹೋಗಿ ಮಾಡ್ತಾ ಇರಬೇಕು. ಸೊ ಇದಾಗಿತ್ತು ಈ ಸೆಷನಲ್ಲಿ ಇರೋ ವರ್ಕೌಟು. ಆ್ಯಂಡ್ ಇವರು ಲಾಂಗ್ ರನ್ಸ್ ಮಾಡಿಸಿದ್ರು. 7 minute ರನ್ ಮಾಡಬೇಕು ಆ್ಯಂಡ್ 1 minute ವಾಕ್ ಮಾಡಬೇಕು. ಈ ಥರ 3 sets ಮಾಡಿಸಿದ್ರು. ಆ್ಯಂಡ್ ಒನ್ ಮೋರ್ ಥಿಂಗ್, ನಮ್ಮ ಸರ್ ಹೇಳಿದ್ರು ಯು ಆರ್ ಗುಡ್ ಟು ಗೋ, ಅಂದರೆ ನೀನು ಆಡ್ಬೋದು ಅಂತ ಹೇಳಿದ್ರು. ಬಟ್ ನಾನು ಆದ್ರೂ ಇನ್ನೊಂದು ಮಂತ್ ಸ್ಟ್ರೆಂತ್ ಟ್ರೈನಿಂಗ್ ಮಾಡಿಕೊಂಡು ನೆಕ್ಸ್ಟ್ ಮಂತಿಂದ ಆಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅಲ್ಲಿವರೆಗೂ ಸಿಗೋಣ.